ನಮಸ್ಕಾರಗಳು. ನಾನು ರಮೇಶ್ ನಾರಾಯಣ್ಕರ್. ನಾನು ಈ ಹಿಂದೆ ಬೇರೆ ಟ್ರಾವೆಲಿಂಗ್ ಏಜೆನ್ಸಿಯಿಂದ ಸುಮಾರು 2-3 ಟೂರ್ಗಳನ್ನು ಮಾಡಿದ್ದೇನೆ. ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ನಲ್ಲಿ ಮಾಡಬೇಕಂತೇಳಿ, ಯಾಕಂದರೆ ಆ ಫ್ಲೈಟ್ ಸಿಗ್ತಲ್ಲ, ಫ್ಲೈಟ್ ಸಲುವಾಗಿ. ಯಾಕಂದರೆ ಟ್ರೈನಲ್ಲಿ ಹೋದರೆ 2-3 ದಿವಸ ಹಿಡಿತದೆ. ಫ್ಲೈಟ್ ಮಾಡಿದ್ರೆ ಅಂದರೆ 2-3 ತಾಸಿನಲ್ಲಿ ನಾವು ನಮ್ಮ ಡೆಸ್ಟಿನೇಷನ್ ಮುಟ್ಟಬಹುದು. ಆ ರೀತಿಯಿಂದ ನಾನು ಈಗ ಈ ಸಲ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ಗೆ ಹೋಗೋಣ ಅಂತೇಳಿ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಮಾಡಿದ್ದೀವಿ. ಒಳ್ಳೆಯ ರೀತಿಯಿಂದ ಎಲ್ಲ ಬೇರೆ ಟ್ರಾವೆಲಿಂಗ್ ಏಜೆನ್ಸಿಗಿಂತ ಒಳ್ಳೆಯ ಇದರಿಂದ ಇವರು ಶಾಂತ ಪೀಸ್ಫುಲ್ಲಾಗಿ ಎಲ್ಲರಿಗೂ ಎಲ್ಲ ಸ್ಥಳಗಳನ್ನು ತೋರಿಸಿದರು. ಅದರಲ್ಲಿ ನಮ್ಮ ರಮಾಕಾಂತ್ ಮ್ಯಾನೇಜರ್ ಅವರು ಭಾಳ ಪೇಷನ್ಸಲ್ಲಿ ಎಲ್ಲರಿಗೂ ತಮ್ಮ ಮನೆ ಬಾಂಧವನಂತೆ ಬಂಧು ಬಳಗದಂತೆ ನಮಗೆ ಕಾಳಜಿ ಮಾಡಿದರು. ಆಮೇಲೆ ರಮಾಕಾಂತ್ ಸರ್ ಅವ್ರಿಗೆ 2-3 ಸಲ ಫೋನ್ ಮಾಡಿದಾಗ, ಇಲ್ಲ ನೀವು ನಮ್ಮ ಏಜೆನ್ಸಿಗೆ ಬನ್ನಿ, ನೋಡಿ, ನಾವು ನಿಮ್ಮ ಅನುಭವ ಹಂಚಿಕೊಳ್ರಿ, ಒಳ್ಳೆಯದಾದರೆ ನೆಕ್ಸ್ಟ್ ಟೈಮ್ ಬನ್ನಿ, ಇಲ್ಲಿಗೆ ಬೇಡ ಅಂತ ಹೇಳಿದರು. ನಾವು ಈಗ ನೆಕ್ಸ್ಟ್ ನಾವು ಮತ್ತೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಾರ್ತ್ ಇಂಡಿಯಾ ಟೂರ್ ಮಾಡ್ಬೇಕಂತ ಮಾಡಿದ್ದೀವಿ. ಮತ್ತು ನಾವು ಬರೋದು ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲರಿಗೂ ನಾನು ಈ ಮಾಧ್ಯಮ ಮೂಲಕ ವಿನಂತಿಸ್ಕೊಳ್ಳೋದು ಏನೆಂದರೆ, ಬೇರೆದವರು ಎಲ್ಲರೂ ಟೂರ್ ಮಾಡಬೇಕಂದ್ರೆ ಸೌತ್ ಇಂಡಿಯಾ ಫುಡ್ಡು, ಸೌತ್ ಇಂಡಿಯಾದ್ದು ನೀವು ಎಲ್ಲ ನಮ್ಗೆ ಏನು ತಿನ್ನಿಸಿ ಆಹಾರ ಏನು ಬೇಕಾದರೆ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ನಲ್ಲಿ ಟ್ರಾವೆಲ್ಸ್ ಮಾಡಿ ನಾರ್ತ್ ಇಂಡಿಯಾ ನೋಡಬೇಕಾದ್ರೆ ಎಲ್ಲ ನೋಡಿ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಥ್ರೂನ ನೋಡಿ ಅಂತೇಳಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಒಳ್ಳೆಯ ಸರ್ವಿಸ್ ಕೊಡ್ತಾರೆ, ಒಳ್ಳೆಯ ಏಜೆನ್ಸಿ. ನಾವು ಉಮಾಪತಿ ಸರ್ ಅವರಿಗೆ ಮತ್ತು ರಾಧಾಕಿಶನ್ ಅವರಿಗೆ ಮತ್ತು ಅವರೆಲ್ಲ ಸ್ಟಾಫ್ ಅವರಿಗೆ ನಮ್ಮ ಟೂರ್ ಟೀಮ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜನಾರ್ದನ್ ಸರ್ ಗೊತ್ತಿದೆ. ಇದು ನಂದು 2ನೇ ಪ್ರವಾಸ ಮಲ್ಲಿಕಾರ್ಜುನ್ ಟ್ರಾವೆಲ್ಸಲ್ಲಿ. ಬೆಂಗಳೂರಿನ ಸಾಕಷ್ಟು ಟ್ರಾವೆಲ್ಸ್ ಏಜೆನ್ಸಿ ಇದೆ, ಆದರೆ ನೋಡಿ ನಾನೊಂದು ಅಬ್ಸರ್ವ್ ಮಾಡಿದ್ದೆ ಅಂದರೆ ಏರ್ಪೋರ್ಟ್ ಟು ಏರ್ಪೋರ್ಟ್ ಸರ್ವಿಸ್ ಕೊಡುವಂಥ ಏಕೈಕ ಸಂಸ್ಥೆ ಅಂತ ನಾನು ಅಂದ್ಕೊಳ್ತೀನಿ ಇದನ್ನು. ಬೇರೆಯವರೆಲ್ಲರೂ ಎಕ್ಸ್ ಹರಿದ್ವಾರ, ಎಕ್ಸ್ ಡೆಲ್ಲಿ ಈ ರೀತಿ ಹೇಳ್ತಾರೆ ಹೊರತು ಏರ್ಪೋರ್ಟ್ ಟು ಏರ್ಪೋರ್ಟ್ ಸರ್ವಿಸ್ ಕೊಡುವಂಥ ಒಂದು ಸಂಸ್ಥೆ ಇದು. ಅದರಿಂದ ಭಾಳ ನಮಗೆ ಭಾಳ ಖುಷಿಯಾಗಿದೆ. ಇಲ್ಲಿ ಕೊಡುವಂಥ ಸರ್ವೀಸು, ಇಲ್ಲಿ ಸಿಗುವಂಥ ಊಟ, ಸೌತ್ ಇಂಡಿಯಾದಿಂದ ಬಂದು ನಾರ್ತ್ ಇಂಡಿಯಾದಲ್ಲಿ ಅದೇ ಊಟ ಬಡಿಸ್ತಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಅಡುಗೆನಲ್ಲಿ ಹೇಳಬೇಕು ಅಂತಂದರೆ ಸಂತೋಷ್ ಅವರು ಏನು ಹೆಡ್ ಕುಕ್ ಇದ್ದಾರೆ, ಅವ್ರು ಮಾಡುವಂಥ ಅಡುಗೆ ನಿಜವಾಗ್ಲೂ ಚೆನ್ನಾಗಿತ್ತು. ಮೋಸ್ಟ್ ಪ್ರಾಬ್ಲಿ ಇವತ್ತೆಲ್ಲ ಲೇಡೀಸ್ ಎಲ್ಲ ಡಲ್ ಆಗಿಬಿಟ್ಟಿದ್ದಾರೆ, ಮತ್ತೆ ನಾಳೆಯಿಂದ ಹೋಗಿ ಮತ್ತೆ ಅಡುಗೆ ಮಾಡಬೇಕಲ್ಲ ಮೇಬಿ. ಆಮೇಲೆ ನಾವು ಸ್ವಲ್ಪ ಡಲ್ ಆಗಿದ್ದೀವಿ, ಮತ್ತೆ ಈರುಳ್ಳಿ ಹೆಚ್ಚಬೇಕು, ತರಕಾರಿ ಕೊಡಬೇಕು, ಇವೆಲ್ಲ ಮಾಡಬೇಕು ಅಂತ ನಮಗೂ ಸ್ವಲ್ಪ ನೋವಾಗ್ತಿದೆ. ಏನು ಮಾಡಲಿಕ್ಕಾಗಲ್ಲ. ಇರಲಿ, 6 ದಿನ ಅಂತೂ ಎಂಜಾಯ್ ಮಾಡಿದ್ದೀವಿ. ಆ ಸಂತೋಷ್ ಜೊತೆಯಲ್ಲಿ ಅವನೊಬ್ಬ ಸ್ಮೈಲಿಂಗ್ ಸ್ಟಾರ್ ಒಬ್ಬ ಇದ್ದಾನೆ ಇಲ್ಲಿ, ಜೀವನ್ ಅಂತೇಳಿ. ಅವನು ಎಷ್ಟು ನಗನಾಗ್ತಾ ಇರ್ತಾನೆ ಅಂದರೆ ಮೋಸ್ಟ್ಲಿ ಅಂಥ ಹುಡುಗರುಗಳು ಇರೋದ್ರಿಂದ ಈ ಸಂಸ್ಥೆನೂ ಅದೇ ಥರ ನಗನಾಗ್ತಾ ಇರುತ್ತೆ. ಹೀಗೆ ನಗನಾಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಇದ್ರ ಜೊತೆ ನಾನು ರಮಾಕಾಂತ್ ಅವ್ರ ಬಗ್ಗೆನೂ ಒಂದೆರಡು ಮಾತಾಡಬೇಕು. ಭಾಳನೇ ಅವ್ರಿಗೆ ಪೇಷನ್ಸ್ ಇದೆ, ತುಂಬ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತಾರೆ. ನಾವೇನೇ ಹೇಳಿದ್ರು ಯಾವುದಕ್ಕೂ ಇದು ಮಾಡಲ್ಲ. ಪ್ರತಿಯೊಂದು ಇದರಲ್ಲೂ ಎಲ್ಲರಿಗೂ ಸಮಾಧಾನವಾಗಿ ಸಮಚಿತ್ತದಿಂದ ಅದೇ ಥರ ಎಲ್ಲರಿಗೂ ನಡ್ಕೊಂಡಿದ್ದಾರೆ. ಇವತ್ತು 6ನೇ ದಿನ ಯಾಕಪ್ಪ ಬಂತು ಅನ್ನೋಷ್ಟು ಬೇಜಾರಾಗ್ತಿದೆ. ಹಾಗೆ ನಮ್ಮ ಟೂರ್ ಚೆನ್ನಾಗಿತ್ತು. 6 ದಿನ ಮೇಲೆ ಎಲ್ಲರ ಜೊತೆ ಸಹಕಾರನೂ ಚೆನ್ನಾಗಿತ್ತು. ನಾವೆಲ್ಲ ಎಂಜಾಯ್ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಇದೇ ಥರ ಮುಂದೆ ಯಾವಾಗಲಾರು ನಾವು ಸಿಗೋಣ, ಮತ್ತು ಇದೇ ಮಲ್ಲಿಕಾರ್ಜುನ್ ಟೂರ್ಸಲ್ಲಿ ನಾವು ಟ್ರಾವೆಲ್ ಮಾಡೋಣ, ಮತ್ತೆ ಭೇಟಿ ಆಗೋಣ ಅಂತೇಳಿ ನಾನು ಥ್ಯಾಂಕ್ ಯು. ಮುರಳಿ ಅಂತ. ಒಂದು ರೀತಿ ನನ್ನ ಅನಿಸಿಕೆಯಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿವರೆಗೂ ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ, ಈಗಲೂ ಚೆನ್ನಾಗಿ ನಡ್ಕೊಂಬಂದಿದೆ, ಏನೂ ಕೊರತೆ ಆಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿರೋದು ನಾನು ಹೇಳಬೇಕಲ್ವಾ, ಯಾಕೆಂದರೆ ನಿನ್ನೆ 1-2 ದೇವಸ್ಥಾನ ಮಿಸ್ ಆಗಿರೋದ್ರಿಂದ ಸ್ವಲ್ಪ ಒಂದು ನಿರಾಶೆ ಆಯಿತು ಅಷ್ಟೇ. ಯಾರ ಮೇಲೂ ಕೋಪ ಆಗಲಿ ಅಥವಾ ದ್ವೇಷ ಆಗಲಿ ನನ್ನ ಮನಸ್ಸಲ್ಲಿಲ್ಲ, ಅಥವಾ ಒಬ್ಬರು ನೋಯಿಸ್ಬೇಕು ಅನ್ನೋದು ಇಲ್ಲ. 2 ದೇವಸ್ಥಾನ ಮಿಸ್ ಆಗಿರೋದ್ರಿಂದ ಅವರ ಐಟಿನರಿ ಇರೋದನ್ನ ತೋರಿಸಿಲ್ವಲ್ಲ ಅನ್ನೋ ಒಂದು ಬೇಜಾರು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಅವ್ರಿಗೆ ಏನು ತೊಂದರೆ ಏನಿಲ್ಲ. ಊಟದಲ್ಲಾಗಲಿ ನಮ್ಮ ಅಮ್ಮ ಬಂದು ಆಚೆ ಕಡೆ ಒಂದು ಹೋಟ್ಲಲ್ಲಿ ಊಟ ಮಾಡೋರಲ್ಲ. ಎರಡನೇದು ಬೇರೆಯವ್ರು ಮಾಡಿದ್ರು ಕೂಡ ಹಿಂದೆ ಮುಂದೆ ನೋಡ್ಕೊಂಡು ಊಟ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಅಮ್ಮ ತಿಂದಿದ್ದಾರೆ ಅಂದರೆ ಅವ್ರಿಗಿನ್ನ ನಾನೇನು ಹೇಳೋದೇ ಬೇಕಾಗಿಲ್ಲ ಊಟದ ವಿಷಯದಲ್ಲಿ. ಆಮೇಲೆ ರೂಮ್ಗಳಾಗಲಿ ತುಂಬ ಚೆನ್ನಾಗಿತ್ತು, ಎಲ್ಲ ಕಡೆ ರೂಮ್ಗಳು ತುಂಬ ಚೆನ್ನಾಗಿತ್ತು. ಮತ್ತು ಬಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಹೇಳಬೇಕು ಅಂದರೆ ಸುರೇಶ್ ಅವರು ನಮ್ಮ ಹಿಂದೆನೇ ಕಾದು ಬಿಟ್ಟಿದ್ದಾರೆ. ಯಾರಾದರೂ ಎಲ್ಲಾದರೂ ಹಿಂದೆ ಉಳ್ಕೊಂಡ್ರೆ ನನಗೆ ಅನುಭವ ಆಗಿರೋದು. ನಿನ್ನೆ ನಾನು ಆಂಜನೇಯನ ದೇವಸ್ಥಾನ ಹತ್ರ ಹಿಂದೆ ಉಳ್ಕೊಂಡಿದ್ದೆ, ಏನೋ ಪರ್ಚೇಸ್ ಮಾಡಬೇಕು ಅಂತ. ಎಲ್ಲ ಗ್ರೂಪ್ ಅವರು ಮುಂದೆ ಹೋಗಿದ್ದಾರೆ. ನನ್ನನ್ನು ಕಾದು ಮುಂದೆ ಹೋಗಿದ್ದವರು ಬಂದು ಕಾದು ರೋಡ್ ಮಿಸ್ ಆಗುತ್ತೆ ಅಂತ ಕರ್ಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಅದೊಂದೇ ಕಡೆ ಅಲ್ಲ, ಕೆಲವು ಕಡೆ ಎಲ್ಲ ನಮ್ಮ ವೈಫ್ ಆಗಿದೆ, ನಮ್ಮ ತಂದೆ ತಾಯಿಗೆ ಆ ಥರ ಬರೀ ನಮ್ಮವ್ರನ್ನೇ ಅಂತಲ್ಲ ಎಲ್ಲರಿಗೂ ಈ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಇಲ್ಲಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ರಾಧಾಕಾಂತ್ ಅವ್ರಿಗೆ, ಸುರೇಶ್ ಅವ್ರಿಗೆ, ಅಡುಗೆ ಅವ್ರಿಗಂತೂ 2 ಕೈ ಮುಗಿದ್ರು ಪುಣ್ಯ ಬರುತ್ತೆ.
ಆ ಥರ ತುಂಬ ಚೆನ್ನಾಗಿ ಬರೋಕ್ಕೆ ಮುಂಚೆ ಹೇಗಪ್ಪ ಇರುತ್ತೆ ಅಡುಗೆ ಏನು ಮಾಡೋದು, ನನಗಿನ್ನ ಹೆಚ್ಚಾಗಿ ನಾನೇನೋ ಒಂದು ತಿನ್ಕೊಂಡು ಬದುಕ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮನ ಯೋಚನೆ ಆಗಿತ್ತು, ಆ ಯೋಚನೆನೇ ಇಲ್ದಂಗೆ ಮಾಡಿಸೋದು. ಫಸ್ಟ್ ದಿನಕ್ಕೆ ಖುಷಿ ಆಗೋಯ್ತು. ಮತ್ತು ಇನ್ನೊಂದು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ನಾನು ಹೆಂಗೆ ಕಂಡಿಡ್ಕೊಂಡೆ ಅಂತಂದರೆ, ನಮ್ಮ ಮಾವ ಹೇಳೋರು ಮುಂಚೆ ಭಗೀರಥಿ ಟ್ರಾವೆಲ್ಸು ಅವ್ರು ಚೆನ್ನಾಗಿ ಗೊತ್ತಿತ್ತು ನೆಟ್ಕಳಪ್ಪ ಸರ್ಕಲಲ್ಲಿ. ಸರಿ ಅಲ್ಲೋಗಿ ಕೇಳ್ಕೊಂಬಂದ್ವಿ, ರೇಟು ಹೊಂದಾಣಿಕೆ ಆಗಲಿಲ್ಲ. ಆಮೇಲೆ ಅವ್ರ ಡೇಟ್ಸೂ ಕೂಡ ನಮ್ಗೆ ಹೊಂದಾಣಿಕೆ ಆಗಲಿಲ್ಲ. ಆಮೇಲೆ ಇಟ್ಕೊಂಡು ನಮ್ಮ ಮಾವ ಈ ಥರ ಇಲ್ಲೊಂದು ವಿಜಯನಗರದಲ್ಲಿ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಅಂತ ಇದೆ, ಹೋಗೋಣ ಬಾ ಅಂತ. ನವೆಂಬರ್ ಟೈಮಲ್ಲಿ ಬಂದ್ವಿ. ಸೊ ಎಲ್ಲ ಡೀಟೇಲ್ಸ್ ತೊಗೊಂಡೋದ್ವಿ. ಅದಾದಮೇಲೆ ಇದು ಹೆಂಗೋ ಹೊಸದು ಯಾರೋ ಗೊತ್ತಿಲ್ಲ, ಏನು ಮಾಡೋದು ಅಂತ ಯೂಟ್ಯೂಬಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಸೇರಿ ರಿವ್ಯೂ ಎಲ್ಲ ಚೆಕ್ ಮಾಡಿದೆ. ಅಲ್ಲೂ ಒಳ್ಳೊಳ್ಳೆ ರಿವ್ಯೂಸ್ ಇತ್ತು. ಯಾರೋ ನನ್ನಂಥವ್ರು 100ರಲ್ಲಿ ಒಬ್ಬರು 2 3 ಜನನ ಕೆಟ್ಟ ರಿವ್ಯೂನು ಹಾಕಿರ್ತಾರೆ. ಅದನ್ನೆಲ್ಲ ತಲೆಗೆ ಇಟ್ಕೊಳ್ಳೋದು ಬೇಡ. 70 ಜನ ಯಾವ ಕಡೆ ಕೈ ಎತ್ತುತ್ತಾರೆ ಆ ಕಡೆ ನಾನು ಹೋಗಬೇಕು ಅನ್ನಿಸ್ತು. ಸೊ ಹಾಗಾಗಿ ಧೈರ್ಯ ಮಾಡಿ ಬಂದೆ. ಇವತ್ತು ನನ್ನ ಜೀವನ ಸಾರ್ಥಕ ಆಗ್ತಾಯಿದೆ. ಈ ಥರ ಪುಣ್ಯಕ್ಷೇತ್ರಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಅವರ ಆಶೀರ್ವಾದ, ಮಲ್ಲಿಕಾರ್ಜುನ್ ಟ್ರಾವೆಲ್ ಸಪೋರ್ಟಿಂದ. ಸೊ ಇದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಅದು ಟ್ರಾವೆಲ್ ಮಾಡಿದೆವಲ್ರಿ ಪ್ಯಾಕೇಜ್ನಲ್ಲಿ, ಭಾಳ ತುಂಬ ಚೆನ್ನಾಗಿತ್ತು. ನಮ್ಮದು ಜೀವನದಲ್ಲಿ ಫಸ್ಟ್ ಟೈಮ್ ನಾವು ಪ್ಯಾಕೇಜಲ್ಲಿ ಬಂದದ್ದು. ನಾವು ತುಂಬ ಒಂದು ವಿಶೇಷ ಹೇಳಬೇಕಂದ್ರೆ, ಜಮ್ಮುವಿನಿಂದ ಕನ್ಯಾಕುಮಾರಿ, ಗುವಾಹಟಿಲಿಂದ ಅಂದರೆ ಚೀನಾ ಬಾರ್ಡರ್, ವಾಘಾ ಬಾರ್ಡರ್, ಇದು ಪಾಕಿಸ್ತಾನ ಬಾರ್ಡರ್ ತನಕ ತಿರುಗಾಡೀವಿ. ಆದರೆ ಸ್ವತಃನೇ ನಮ್ಮ ಟ್ರೈನು, ಫ್ಲೈಟು, ಕಾರು ಈ ಥರ ನಾವು ಇದು ದೇವರ ದರ್ಶನ ಪವಿತ್ರ ಸ್ಥಳಗಳು ಹೋಗಿದ್ದೀವಿ. ಆದರೆ ನಾವು 3 ತಿಂಗಳ ಹಿಂದೆಯೇ ಸುಮಾರು ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಹೋಗ್ಬೇಕಂತಿತ್ತು. ಬುಕ್ ಟಿಕೆಟ್ ಮಾಡುವಂಥ ನಮ್ಮ ಮಕ್ಕಳು ಇದು ಆ ಸ್ಟೇಜಲ್ಲಿ ಬಂದಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ನಾವು ಸ್ವಲ್ಪ ಮುಂದೆ ಹಾಕಿದ್ವಿ, ಬೇಡ ಈಗ ಅಂತ, ಬಿಸಿಲಿನ ಇದರಿಂದ. ಈಗ ನಮ್ಮ ಕಲೀಗ್ಸ್ ಆದಂಥ ನಮ್ಮ ನಾರಾಯಣಕರ್ ಸಾಹೇಬರು ಅವರ ಸಲಹೆ ಮೇರೆಗೆ ನಾವು ಅವ್ರ ಕೂಡ ಇಲ್ಲಿ ಬಂದೀವಿ. ಅಲ್ಲಿ ನಮಗಿದು ಭಾಳ ಚೆನ್ನಾಗಿ ಆಗಿದೆ. ಅಲ್ಲಿಂದ ಪ್ರತಿಯೊಂದು ಸ್ಥಳನೂ ಪವಿತ್ರ ಸ್ಥಳ ನೋಡಿವಿ. ಊಟದ್ದು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ರಧಾಕಾಂತ್ ಅವರಿಗೆ ಪೇಷನ್ಸ್ ದೇವರಿಗೆ ಅದು ಒಂದು ಮಾತ್ರ ಭಾಳ ಅದ್ಭುತವಾಗಿ ಕೊಟ್ಟಾರೆ. ಊಟ ಮಾಡೋರಿಗೆ ಮಾತ್ರ ಊಟವರು ರಾತ್ರಿ ಹಗಲತ್ತು ನಮ್ಗೆ ಬೆಂಗಳೂರು ಸೈಡು ಧಾರವಾಡ ಸೈಡ್ ಹೆಂಗೆ ಅಡುಗೆ ಮಾಡ್ತಾರೆ ಆ ಥರ ಮಾಡಿ ನಮಗೆಲ್ಲರಿಗೂ, ಚಿಕ್ಕ ಮಕ್ಕಳಿಗೆ ಹೆಂಗೆ ವ್ಯವಸ್ಥೆ ಮಾಡ್ರೆ ಹಂಗೆ ಮಾಡ್ಯಾರೆ. ಅವರಿಗೆ ದೇವರಿಗೂ ಇನ್ನಷ್ಟು ಆಶೀರ್ವಾದ ಇರಲಿ. ರಮಾಕಾಂತ್ ಸಾಹೇಬರಿಗೂ ಕೂಡ ಇನ್ನು ಉನ್ನತ ಹುದ್ದೆ ಸಿಗಲಿ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಮತ್ತು ದೇವರು ನಿಮಗೂ ಆಶೀರ್ವಾದ ಇರಲಿ ಅಂತ ನಾನು ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಅವರಿಗೆ ಧನ್ಯವಾದ ಹೇಳುತ್ತಾ, ಇದೇ ಸರ್ವಿಸು ನಿಮಗೆ ಸದಾ ಇರಲಿ ಅಂತ ನಮ್ಮ ಪ್ರಾರ್ಥನೆ. ಮೈಕ್ ಮುಂದೆ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂದರೆ, ನಾವು ಈ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಬರೋಕ್ಕಿಂತ ಮೊದಲು ಕೆಲವು ಜನ ನಮಗೇನಂದ್ರು, ಅವರು ಊಟ ಬರ್ಬರ್ ಇರೋದಿಲ್ಲ ರೀ, ಹಾಗೆ ಇರೋದಿಲ್ಲ ರೀ, ಇದು ಇರೋದಿಲ್ಲ ರೀ ಅಂತ ಹೇಳಿದರು. ನಾವು ಇರಲಿ ನೋಡೋಣ ಒಂದ್ಸಲ ಬಂದ್ವಿ. ಬಟ್ ನಮ್ಗೆ ಊಟದಂತೂ ಏನೂ ಸಮಸ್ಯೆ ಆಗಲಿಲ್ಲ. ಬೇರೆ ಟ್ರಾವೆಲ್ ಏಜೆನ್ಸಿಗಿಂತ ಒಳ್ಳೆ ರೀತಿಯಿಂದ ನಮಗೆ ಊಟ ಕೊಟ್ಟರು. ನಾವು ನಮಗೆ ಯಾರು ಮಿಸ್ಗೈಡ್ ಮಾಡಿದ್ರಲ್ಲ ಅವ್ರು ಹೇಳ್ತೇವೆ, ನೀವು ಒಂದು ಸ್ವಲ್ಪ ಹೋಗಿ ನೋಡ್ಕೊಂಬಂದು ಇದು ಪ್ರಚಾರ ಮಾಡಿರಿ, ಸುಳ್ಳೆಲ್ಲ ಹಾಗೆ ಹೇಳಕ್ಕೆ ಹೋಗಬೇಡ್ರಿ. ಒಳ್ಳೆ ರೀತಿಯಿಂದ ಊಟ ಕೊಟ್ಟರು. ಬೇರೆ ಏಜೆನ್ಸಿಗಿಂತ ಒಳ್ಳೆ ರೀತಿಯಿಂದ ನಮಗೆ ನೋಡಿದರು. ಸೌತ್ ಇಂಡಿಯನ್ ಫುಡ್ ಅಂತ ಇಷ್ಟು ಎಂಜಾಯ್ ಮಾಡಿದ್ದೀವಿ, ಭಾಳ ಎಂಜಾಯ್ ಮಾಡಿದ್ದೀವಿ. ನೀವು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತೇಳಿ ನಾನು ಅವ್ರು ಯಾರು ನಮಗೆ ಹೇಳಿದ್ರಲ್ಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ವಿಜಯ ಅಂತ. ನಾವು ಇದೇ ಫಸ್ಟ್ ಬರ್ತಾ ಇರೋದು. ನಾವು ಮೊಬೈಲ್ನಲ್ಲಿ ಅವರು ಇದನ್ನು ಕಳಿಸಿದ್ರು, ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರು. ಅದರಲ್ಲಿ ನಾವು ನೋಡ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಬರಬೇಕು ಅಂತ ಇದ್ವಿ. ಆದರೆ ನಮಗೆ ಆಗ್ತಾ ಇರಲಿಲ್ಲ. ಈ ಸರ್ತಿ ಅವರ ದಯದಿಂದ ನಮ್ಮ ಮೊಮ್ಮಕ್ಕಳಿಗಿಬ್ಬರಿಗೂ ಮುಂಜೆನೂ ಆಯಿತು. ಅವ್ರ ದಯದಿಂದ ಸ್ವಲ್ಪ ಇದಾಗಿದ್ದಕ್ಕೆ ಆಮೇಲೆ ತಿರ್ಗಾ ಮತ್ತೆ ಅಷ್ಟೊಂದು ಖರ್ಚು ಮಾಡಿ ಮುಂಚೆ ಮಾಡಿದ್ದೀವಲ್ಲ, ಹೋಗೋಕ್ಕಾಗತ್ತೋ ಇಲ್ವೋ ಅಂತಂದ್ಬಿಟ್ಟು ನಾವು ಆಸೆ ಇಟ್ಕೊಂಡಿದ್ದೀವಲ್ಲ ಅಂತ ಇದು ಮಾಡ್ಕೊಂಡ್ವಿ. ಆದ್ರೂ ದೇವರು ಅದು ಹೆಂಗೋ ಕರೆಸ್ಕೊಂಡ ಅವ್ರ ರೂಪದಲ್ಲಿ ಅವರೇ ನಮಗೆ ದೇವರ ಥರ ಆಯಿತು. ಎಲ್ಲ ತುಂಬ ಚೆನ್ನಾಗಿದಾಯಿತು. ನಮಗಂತ ಈ ಥರ ಬೇರೆ ಥರದಲ್ಲಿ ನಾವು ಹೋಗ್ತಾ ಇದ್ವಿ, ಬೇರೆ ಕಡೆ ಎಲ್ಲ ಅದು ಇದು ತಿಳ್ಕೊಂಡು ಏನು ಸಿಗ್ತದೆ ಅದು ಇದು ಮಾಡ್ಕೊತಾ ಇದ್ವಿ.
ಆದರೆ ಒಂದು ಸ್ವಲ್ಪ ಅದರಲ್ಲೂ ಮೈನು ನನಗೆ ಸ್ವಲ್ಪ ಆರೋಗ್ಯ ಕೆಡ್ತಾ ಇದ್ದಿದ್ದು, ಏನಾದರೂ ಆಹಾರದಲ್ಲಿ ತಿಂದರೆ ಮಾಡಿದ್ರೆ. ಆದರೆ ಈ ಸರ್ತಿ ಅಂತ ನಾವು ಮನೆಯಲ್ಲಿ ನಾವು ಹೆಂಗೆ ಊಟ ಮಾಡ್ಕೊಂಡು ನಾನು ಇರ್ತಾ ಇದ್ನೋ ಅದೇ ಥರನೇ ಇದ್ದೀನಿ. ಆದ್ದರಿಂದ ನಾನು ಈ ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ವಿಷಯ, ಏನು ನಿಮ್ಮ ಹೆಸರು? ರಾಧಾಕಾಂತ್ ಅನ್ನೋರ ಮ್ಯಾನೇಜರು ಅವರ ಮನೆಯವ್ರನ್ನ ಹೆಂಗೆ ನೋಡ್ಕೊಳ್ತಾರೋ ಅದೇ ಥರ ನಮ್ಮನ್ನೆಲ್ಲರನ್ನೂ ಸಹಕರಿಸಿದ್ರು. ನಾವು ಅದೇ ಥರನೇ ಸಹಕರಿಸಿದ್ವಿ. ತುಂಬ ಧನ್ಯವಾದಗಳು ಅವ್ರಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ವಿಜಯ ಅಂದ್ಬಿಟ್ಟು. ನಾವು ಇದೇ ಫಸ್ಟ್ ಬರ್ತಾ ಇರೋದು. ನಾವು ಮೊಬೈಲ್ನಲ್ಲಿ ಅವರು ಇದನ್ನು ಕಳಿಸಿದ್ರು, ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರು. ಅದರಲ್ಲಿ ನಾವು ನೋಡ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಬರಬೇಕು ಅಂತ ಇದ್ವಿ. ಆದರೆ ನಮಗೆ ಆಗ್ತಾ ಇರಲಿಲ್ಲ. ಈ ಸರ್ತಿ ಅವರ ದಯದಿಂದ ನಮ್ಮ ಮೊಮ್ಮಕ್ಕಳಿಗಿಬ್ಬರಿಗೂ ಮುಂಜೆನೂ ಆಯಿತು. ಅವ್ರ ದಯದಿಂದ ಸ್ವಲ್ಪ ಇದಾಗಿದ್ದಕ್ಕೆ ಆಮೇಲೆ ತಿರ್ಗಾ ಮತ್ತೆ ಅಷ್ಟೊಂದು ಖರ್ಚು ಮಾಡಿ ಮುಂಜಿ ಮಾಡಿದ್ದೀವಲ್ಲ, ಹೋಗೋಕ್ಕಾಗತ್ತೋ ಇಲ್ವೋ ಅಂತಂದ್ಬಿಟ್ಟು ನಾವು ಆಸೆ ಇಟ್ಕೊಂಡಿದ್ದೀವಲ್ಲ ಅಂತ ಇದು ಮಾಡ್ಕೊಂಡ್ವಿ. ಆದ್ರೂ ದೇವರು ಅದು ಹೆಂಗೋ ಕರೆಸ್ಕೊಂಡ ಅವ್ರ ರೂಪದಲ್ಲಿ ಅವರೇ ನಮಗೆ ದೇವರ ಥರ ಆಯಿತು. ಎಲ್ಲ ತುಂಬ ಚೆನ್ನಾಗಿದಾಯಿತು. ನಮಗಂತ ಈ ಥರ ಬೇರೆ ಥರದಲ್ಲಿ ನಾವು ಹೋಗ್ತಾ ಇದ್ವಿ, ಬೇರೆ ಕಡೆ ಎಲ್ಲ ಅದು ಇದು ತಿಳ್ಕೊಂಡು ಏನು ಸಿಗ್ತದೆ ಅದು ಇದು ಮಾಡ್ಕೊತಾ ಇದ್ವಿ. ಆದರೆ ಒಂದು ಸ್ವಲ್ಪ ಅದರಲ್ಲೂ ಮೈನು ನನಗೆ ಸ್ವಲ್ಪ ಆರೋಗ್ಯ ಕೆಡ್ತಾ ಇದ್ದಿದ್ದು, ಏನಾದರೂ ಆಹಾರದಲ್ಲಿ ತಿಂದರೆ ಮಾಡಿದ್ರೆ. ಆದರೆ ಈ ಸರ್ತಿ ಅಂತ ನಾವು ಮನೆಯಲ್ಲಿ ನಾವು ಹೆಂಗೆ ಊಟ ಮಾಡ್ಕೊಂಡು ನಾನು ಇರ್ತಾ ಇದ್ನೋ ಅದೇ ಥರನೇ ಇದ್ದೀನಿ. ಆದ್ದರಿಂದ ನಾನು ಈ ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ವಿಷಯ, ಏನು ನಿಮ್ಮ ಹೆಸರು? ರಾಧಾಕಾಂತ್ ಅನ್ನೋರ ಮ್ಯಾನೇಜರು ಅವರ ಮನೆಯವ್ರನ್ನ ಹೆಂಗೆ ನೋಡ್ಕೊಳ್ತಾರೋ ಅದೇ ಥರ ನಮ್ಮನ್ನೆಲ್ಲರನ್ನೂ ಸಹಕರಿಸಿದ್ರು. ನಾವು ಅದೇ ಥರನೇ ಸಹಕರಿಸಿದ್ವಿ. ತುಂಬ ಧನ್ಯವಾದಗಳು ಅವ್ರಿಗೆ. ನಮಸ್ಕಾರ. ಈ ಮಲ್ಲಿಕಾರ್ಜುನ ಟೂರ್ಸಲ್ಲಿ ರಾಧಾಕಾಂತ್ ಅನ್ನೋರಿಗೆ ನಾನು ಭಾರಿ ತಲೆ ತಿಂದ್ಬಿಟ್ಟಿದ್ದೀನಿ. ಆದರೂ ಸಮಾಧಾನದಲ್ಲಿ ನನಗೆ ಯಾವೊಂದು ಊಟ ಕೆಡಿಸ್ಕೊಳ್ದೆ ಚೆನ್ನಾಗಿ ಎಲ್ಲ ಕೋಆಪ್ರೇಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಯಾರು ಬರೋದಿದ್ರು ಇದಕ್ಕೆ ಬರ್ಬೋದು, ಸಪೋರ್ಟ್ ಮಾಡ್ಬೋದು, ರೆಕಮೆಂಡ್ ಮಾಡ್ಬೋದು. ನಾನಂತೂ ಮಾಡಿದ್ದೀನಿ. ಸ್ಪೆಷಲಿ ರಾಧಾಕಾಂತ್ ಪಾಪ ನಿಜವಾಗ್ಲೂ ತುಂಬಾ ಪೇಷನ್ಸಿಂದ ನಮಗೆ ಸಹಕರಿಸಿದ್ದಾರೆ. ಅದಕ್ಕೆ ನಾವು ಧನ್ಯವಾದಗಳು. ಥ್ಯಾಂಕ್ ಯು. ಏರ್ಪೋರ್ಟಿಂದ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಶುಚಿಯಾಗಿ ಮಾತಾಡಿದ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ಮತ್ತೆ ತಿರುಗಿ ಮಾತಾಡದೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರ ಒಂದು ಗೌರವಕ್ಕೆ ತಕ್ಕಂತೆ ನಡೀತಾ ಇದ್ದೀರಿ. ಮಲ್ಲಿಕಾರ್ಜುನ ಅಂತ ಅಂದರೆ ಶ್ರೀ ಶಿವ ಪರಮೇಶ್ವರ ಅಂತ. ನಿಮಗೆ ರಮಾಕಾಂತ್ ಅವರು ನಿಮಗೆ ತಾಳ್ಮೆ ಇದೆ. ಇಂಥ ಒಂದು ಸಂಸ್ಥೆಯಲ್ಲಿ ಇದ್ದೀರಿಯಲ್ಲ, ಆ ಸಂಸ್ಥೆ ಭಾಳ ಉದ್ಧಾರ ಆಗುತ್ತೆ, ಚೆನ್ನಾಗಿರುತ್ತೆ. ಈಗ ನಮ್ಮನ್ನು ಕರ್ಕೊಂಡೋಗಿರೋದು ಮಲ್ಲಿಕಾರ್ಜುನ ಟ್ರಾವೆಲ್ಸಿಂದ ನಿಮ್ಮ ಒಳ್ಳೆತನದ ಗುಣ ನಡತೆಗಳು ನಮ್ಮನ್ನು ದೇವ್ರು ತೋರಿಸ್ತಾ ಇದ್ದೀರಿ. ಆದ್ದರಿಂದ ನಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾವು ಕೃಷ್ಣಗಿರಿ, ತಮಿಳುನಾಡು ಕೃಷ್ಣಗಿರಿಯಿಂದ ಬಂದಿದ್ದೀವಿ. ನಮಗೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರು ಇದು ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ಅದರಲ್ಲಿ ಮೊದಲನೇ ಹೋದ ವರ್ಷ ಫೆಬ್ರವರಿನಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿ ಕರ್ಕೊಂಡು ಹೋಗಿದ್ರು. ಈ ಸರಿನೂ ಅವ್ರ ಜೊತೆಲೇ ಬರಬೇಕು ಅಂತ ಪರಮಾತ್ಮನ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ಸೆಕೆಂಡ್ ಟೈಮ್ ಬಂದ್ರೂ ಮತ್ತೆ ಮಲ್ಲಿಕಾರ್ಜುನ ಟ್ರಾವೆಲರ್ಸ್ ಅವರೇ ನಮ್ಮನ್ನ ಮತ್ತೆ ಇಲ್ಲಿ ಕರ್ಕೊಂಬರೋ ಥರ ನಾವು ತುಂಬ ಸಂತೋಷವಾಗಿದ್ದೀವಿ. ಧನ್ಯವಾದಗಳು.